ಮತ್ತೆ ಭುಗಿಲೆದ್ದ ಸಿಎಂ ಬದಲಾವಣೆಯ ಬಿಸಿ. ಲೋಕಸಭೆಯಲ್ಲಿ ಕಡಿಮೆ ಸ್ಥಾನ ಗೆದ್ರೆ ಸಿಎಂ ಬದಲಾವಣೆಯ ಭೀತಿ ಕಾಡ್ತಾ ಇದೆಯಾ? ಸಿಎಂ ಪುತ್ರ ಹಾಗೂ ಬೆಂಬಲಿಗರಿಂದಲೂ ಕೂಡ ಬದಲಾವಣೆಯ ಚರ್ಚೆಗಳಾಗ್ತಾ ಇದೆ. ಸಿದ್ದರಾಮಯ್ಯ ಮುಂದುವರಿಯಬೇಕಾದ್ರೆ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು. ಕಡಿಮೆ ಸ್ಥಾನ ಗೆದ್ರೆ ಸಿಎಂ ಬದಲಾವಣೆ ಮುನ್ಸೂಚನೆ ಸಿಕ್ಕಿದೆಯಾ? ಹಾಗಾದ್ರೆ ಚರ್ಚೆಗೆ ಗ್ರಾಸವಾದ ಸಿಎಂ ಯತೀಂದ್ರ ಹಾಗೂ ಬೆಂಬಲಿಗರ ಭಾಷಣ. ಹೆಚ್ಚು ಲೀಡ್ ಕೊಟ್ರೆ ನನ್ನ ಯಾರು ಮುಟ್ಟಕ್ಕಾಗಲ್ಲ ಅಂತ ಸಿಎಂ ಹೇಳಿದ್ದಾರೆ. ಸಿಎಂ ಆಗಿ ಮುಂದುವರಿಯಲು ಎಲೆಕ್ಷನ್ ಮಾಡಬೇಕು ಅಂತಾರೆ ಅನ್ಸಾರಿ. ಕುತೂಹಲ ಕೆರಳಿಸಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಬೆಂಬಲಿಗರ ನಡೆ. ಸಿದ್ದರಾಮಯ್ಯ ಮುಂದುವರಿಯಬೇಕಾದ್ರೆ ಹೆಚ್ಚಿನ ಸ್ಥಾನ ಗೆಲ್ಲಬೇಕು. ಕಡಿಮೆ ಸ್ಥಾನ ಗೆದ್ರೆ ಸಿಎಂ ಬದಲಾವಣೆ ಆಗುತ್ತಾ ಅಂತ ಮುನ್ಸೂಚನೆ ಏನಾದ್ರೂ ಸಿಕ್ಕಿದೆಯಾ? ಸರ್, ಏನಾಯ್ತು? ಯತೀಂದ್ರ 58,000 ಲೀಡ್ ನಲ್ಲಿ ಗೆದ್ದಿದ್ರು 2013ರಲ್ಲಿ. 18ರಲ್ಲಿ ಸಾರಿ 18ರಲ್ಲಿ 58,000 ಲೀಡ್ ನಲ್ಲಿ. ಅದು 19ರಲ್ಲಿ ನಮ್ಮ ಲೀಡು 9,000ಕ್ಕೆ ಬಂದ್ಬಿಡ್ತು. ಪಾಪ ಧ್ರುವನಾರಾಯಣ್ ಸೋತದು ಬರೀ 2,800 ಚಿಲ್ಲರೆ ಓಟ್. 1,817 ಓಟ್ರಲ್ಲಿ ಸೋತ್ಬಿಟ್ರು ಅಲ್ವಾ? ಅದಾಗಬಾರ್ದು ಅಲ್ವಾ? ಇನ್ನೊಂದು 3,000 ಲೀಡ್ ಕೊಟ್ಟಿದ್ರೆ ಧ್ರುವನಾರಾಯಣ ಗೆದ್ಬಿಡ್ತಿದ್ರಲ್ವಾ? ಈ ಸಾರಿ ನನಗೆ ಅಸೆಂಬ್ಲಿನಲ್ಲಿ 48,000 ಲೀಡ್ ಕೊಟ್ಟು ಗೆಲ್ಸಿದ್ದೀರಿ ನೀವು. ಈಗ ಅಷ್ಟೇ ಕೊಡ್ಬೇಕಾ? ಅದಕ್ಕಿಂತ ಜಾಸ್ತಿ ಕೊಡ್ಬೇಕಾ ನೀವು? ಜಾಸ್ತಿ ಕೊಡ್ಬೇಕಾ? ಅಷ್ಟೇ ಕೊಡ್ಬೇಕಾ? ಕನಿಷ್ಠ ಪಕ್ಷ 60,000 ಲೀಡ್ ನಲ್ಲಿ ಅಂತರದಲ್ಲಿ ಗೆಲ್ತೀವಿ. ವರುಣಾ ಕ್ಷೇತ್ರದಿಂದ ನಾನು ಮಾದೇವಪ್ಪನ ಪರಿಚಯ, ನಾನು ನಿಮ್ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರಬೇಕಲ್ವಾ ಪಟೇಲ್ರೇ? ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರ್ಬೇಕಾ ಬೇಡ? ಅದರಿಂದ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕೈ ಜೋಡಿಸಿ, ನಾನು ಭಾಷಣ ಹೆಚ್ಚು ಮಾತಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಕೇಂದ್ರ ಸರ್ಕಾರದ ನಮಗೆ ಬಹುಮತದಿಂದ ನಮ್ಮ ಅಭ್ಯರ್ಥಿಯಾದಂತ ಸುನಿಲ್ ಬೋಸ್ ಅವರು ಆಯ್ಕೆಯಾಗಿ ಬರಬೇಕು. ಅವರು ಹೆಚ್ಚಿನ ಬಹುಮತ ಗಳಿಸ್ಕೊಳ್ಳಿಲ್ಲ ಅಂತಂದ್ರೆ ಎರಡೂ ಕ್ಷೇತ್ರಗಳಲ್ಲಿ ನಮಗೆ ಮುಜುಗರ ಖಂಡಿತ ಆಗುತ್ತೆ. ನಮ್ಮ ಟೀಕೆ ಮಾಡೋರು ಕಾಯ್ಕೊಂಡಿರ್ತಾರೆ ಟೀಕೆ ಮಾಡಬೇಕು ಅಂತ ಹೇಳಿ. ಹಾಗಾಗಿ ದಯವಿಟ್ಟು ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನಮ್ಮ ವಿರೋಧಿಗಳಿಗೆ. ನಮ್ಗೆ ಎರಡೂ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಹುಮತ ಬರೋಂಗೆ ಮಾಡಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ ನಮ್ಮ ಹೆಸರನ್ನ ಉಳಿಸ್ಕೊಡ್ಬೇಕು. ಮುಖ್ಯಮಂತ್ರಿಗಳು ಮತ್ತೆ HC ಮಾದೇವ್ ಸರ್ ಹೆಸರನ್ನ ಉಳಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮೆಲ್ಲ ಕಾರ್ಯಕರ್ತರು ನಾನು ಕಳಕಳಿ. ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ, ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅಂತ ಎಲ್ರಿಗೂ ಒಳ್ಳೆದಾಗಿಂತ ಹಾರೈಸಿ, ನಾನು ನಿಮ್ಮ ಇಕ್ಬಾಲ್ ಅನ್ಸಾರಿ ಮಾತನಾಡ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ನನ್ನಲ್ಲಿ ಹೇಳಿದರು, ಈ ಚುನಾವಣೆ ಹೇಗಾದರೂ ಮಾಡಿ ನನಗೋಸ್ಕರ ಮಾಡಬೇಕು ಅಂಥೇಳಿ ಅವರು ಮನವಿ ಮಾಡಿಕೊಂಡ್ರು. ಅದ್ರ ಜೊತೆಗೆ ಅವರು ಹೇಳಿದರು ನನಗೆ, ನಾನು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಮುಂದುವರಿಬೇಕಂದ್ರೆ ದಯಮಾಡಿ ಈ ಚುನಾವಣೆ ಮಾಡಬೇಕು ಅಂಥೇಳಿ ಅವರು ಹೇಳಿದಾಗ ನಾನು ಅವ್ರಿಗೆ ಹೇಳಿದೆ, ಆಯಿತು ತಮ್ಮ ಏನೋ ಆದೇಶ ಇರ್ತದೆ ಅದು ನಾನು ಪಾಲನೆ ಮಾಡುತ್ತೇನೆ ಅಂಥೇಳಿ ಹೇಳಿ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಸಿಎಂ ಬದಲಾವಣೆಯ ವಿಷಯ ಮುನ್ನೆಲೆಗೆ ಬಂದಿರುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಹೇಳಿದಂತಹ ಮಾತು, ಅವರ ಬೆಂಬಲಿಗರು ಆಡದಂತಹ ಮಾತು. ಸಿದ್ದರಾಮಯ್ಯನವರು ಹೇಳ್ತಾರೆ, ಹೆಚ್ಚು ಲೀಡ್ ಕೊಟ್ರೆ ನನ್ನನ್ನು ಯಾರೂ ಕೂಡ ಮುಟ್ಟಕ್ ಆಗಲ್ಲ ಅಂತ. ಒಂದು ವೇಳೆ ಫಲಿತಾಂಶದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಜಕ್ಕೂ ಸಿಎಂ ಬದಲಾವಣೆಯ ಮುನ್ಸೂಚನೆ ಅವ್ರಿಗೇನಾದ್ರು ಸಿಕ್ಕಿದೆ ಅಂತ ಅನ್ಸುತ್ತಾ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದ್ರೆ? ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಭಾವನಾತ್ಮಕವಾಗಿರ್ತಕ್ಕಂಥ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯರು ತಮ್ಮ ಸ್ವಕ್ಷೇತ್ರವಾಗಿರ್ತಕ್ಕಂಥ ವರ್ಣದಲ್ಲಿ ಆಡಿರ್ತಕ್ಕಂಥ ಎಲ್ಲ ಮಾತುಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಜನರ ಮುಂದೆ ಭಾವನಾತ್ಮಕವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತ ಪ್ರಯತ್ನ ಮಾಡಿದ್ದಾರೆ. ಆ ಮೂಲಕ ಅತಿ ಹೆಚ್ಚು ಮತಗಳನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ರಾಜಕೀಯ ಲೆಕ್ಕಾಚಾರ ಇದ್ರೂ ಕೂಡ ಅದರ ಹಿಂದೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ಚರ್ಚೆಗಳು ಕೂಡ ಶುರು ಆಗ್ತಾ ಇದೆ. ಯಾಕೆಂತಂದ್ರೆ ಈ ಬಾರಿಯ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೇ ಆದರೆ ನಿಶ್ಚಯವಾಗಿಯೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಕ್ಲೇಮ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಲೆಕ್ಕಾಚಾರ. ಆ ಕಾರಣಕ್ಕಾಗಿ ಭಾವನಾತ್ಮಕವಾಗಿರ್ತಕ್ಕಂಥ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಅಂದ್ಕೊಂಡಂತೆ ಆದರೆ ಅಥವಾ ಹೈಕಮಾಂಡ್ ಅಂಗಳದಲ್ಲಿ ನಡೆದಿದೆ ಅಂತಕ್ಕಂಥ ಚರ್ಚೆಯ ಭಾಗದ ವಿಚಾರವನ್ನು ಗಮನಿಸೋದಾದರೆ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರು 2.5 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಡಂಬಡಿಕೆ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಈಗ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ತಮ್ಮ ಸ್ಥಾನವನ್ನು ಮುಂದುವರಿಸಲಿಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನ ಬೇಡಿಕೆಯನ್ನ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಮೈಸೂರು, ಚಾಮರಾಜನಗರ ಸೇರಿದಾಗೆ ರಾಜ್ಯದಲ್ಲಿರ್ತಕ್ಕಂಥ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಈಗ ಭಾವನಾತ್ಮಕವಾಗಿರ್ತಕ್ಕಂಥ ಕಾರ್ಡನ್ನ ಪ್ಲೇ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಹಜವಾಗಿ ಅಂದ್ರೆ ಅವರ ಬೆಂಬಲಿಗರಾಗಿರ್ತಕ್ಕಂಥ ಅನ್ಸಾರಿ ಸೇರಿದಾಗ ಎಲ್ಲರೂ ಕೂಡ ಆಡ್ತಾ ಇರತಕ್ಕಂಥ ಮಾತು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರಬೇಕು ಅಂತಂದ್ರೆ ಅತಿ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ಲಬೇಕು, ಹಾಗಾಗಿ ಮುಖ್ಯಮಂತ್ರಿಯ ಪರವಾಗಿರ್ತಕ್ಕಂಥ ಒಂದು ಬ್ಯಾಟಿಂಗ್ ಅನ್ನು ಮಾಡಬೇಕು, ಮತವನ್ನು ಕೊಡಬೇಕು ಅಂತ ಹೇಳಿ ಭಾವನಾತ್ಮಕವಾಗಿ ಜನರ ಮುಂದೆ ವಿಚಾರಗಳನ್ನು ಮಂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಸಹಜವಾಗಿ ಇದು ರಾಜಕೀಯವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳಿದ್ರೂ ಕೂಡ ಇದು ಒಂದು ಸ್ಟ್ರಾಟಜಿನ ಅಂತಕ್ಕಂಥ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಕಳೆದ ಬಾರಿ ಅಂದ್ರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಬಹಳ ಮುಖ್ಯವಾಗಿ ಅಹಿಂದ ಮತದಾರರ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ತನಗೆ ಅವಕಾಶ ಬರಬೇಕು, ತಾನು ಮುಖ್ಯಮಂತ್ರಿ ಆಗಬೇಕು, ನನಗೆ ಅವಕಾಶ ಕೊಡಿ, ನನ್ನನ್ನು ಬೆಂಬಲಿಸಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದೇ ರೀತಿ ಒಕ್ಕಲಿಗ ಸಮುದಾಯದ ಮುಂದೆ ಡಿ.ಕೆ. ಶಿವಕುಮಾರ್ ಕೂಡ ನನ್ನನ್ನು ಬೆಂಬಲಿಸಬೇಕು, ಸಹಿ ಹಾಕುವಂತ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಎರಡು ಪ್ರಮುಖವಾಗಿರ್ತಕ್ಕಂಥ ವರ್ಗಗಳ ಮುಂದೆ ಇಬ್ಬರು ಪ್ರಭಾವಿ ನಾಯಕರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಭಾವನಾತ್ಮಕವಾಗಿ ಮತಗಳನ್ನು ಸೆಳೆಯತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆಗ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಚರ್ಚೆಗಳಿತ್ತು, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಇತ್ತು. ಆದರೆ ಈಗಲೂ ಕೂಡ ಈಗ ಒಂದು ಕಡೆ ಸಹಜವಾಗಿ ಮಂಡ್ಯ ಮತ್ತು ಹಾಸನದ ಪ್ರಚಾರ ಮಾಡ್ತಾ ಇರತಕ್ಕಂಥ ಡಿ.ಕೆ. ಶಿವಕುಮಾರ್ ಅವ ಸಮುದಾಯ ಓಲೈಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಸ್ವಕ್ಷೇತ್ರವಾಗಿರ್ತಕ್ಕಂಥ ವರ್ಣದಲ್ಲಿ ಸಿದ್ದರಾಮಯ್ಯರು ಭಾವನಾತ್ಮಕವಾಗಿರ್ತಕ್ಕಂಥ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ಇದು ರಾಜಕೀಯವಾಗಿರ್ತಕ್ಕ ಸ್ಟ್ರಾಟಜಿನೂ ಕೂಡ ಆಗಿರಬಹುದು ಅಥವಾ ತಮ್ಮ ಸ್ಥಾನವನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಒಂದು ಅಸ್ತ್ರವಾಗಿ ಕೂಡ ಈ ಲೋಕಸಭಾ ಚುನಾವಣೆಯನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ಪ್ಲಾನ್ ಕೂಡ ಸಿದ್ದರಾಮಯ್ಯ ಮಾಡ್ತಾ ಇರಬಹುದು ಅಂತಕ್ಕಂಥ ಚರ್ಚೆಗಳಿದೆ. ಎಸ್ ಥ್ಯಾಂಕ್ ಯು ಅನಂತ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.